दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ಇವತ್ತು ನಾವು ಹಿಂದಿಯನ್ನು ಕಲಿಯೋದಕ್ಕೆ ಒಂದು ವಿಭಿನ್ನವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಇದರಲ್ಲಿ ಅಂದರೆ ಒಂದು ಕಥೆ, ಒಂದು ಚಿಕ್ಕದಾದ ಒಂದು ಪಂಚತಂತ್ರದ ಸ್ಟೋರಿ ತೊಗೊಂಡಿದ್ದೀನಿ. ಆ ಸ್ಟೋರಿಯನ್ನು ಮೊದಲು ನಾನು ಹಿಂದಿಯಲ್ಲಿ ಓದ್ತೀನಿ. ಓದಿದ ಮೇಲೆ ಯಾವ ಥರ ಒಂದು ಹಿಂದಿ ಸ್ಟೋರಿಯನ್ನು ಅರ್ಥ ಮಾಡ್ಕೋಬೇಕು, ಹೇಗೆ ಸೆಂಟೆನ್ಸ್ಗಳ ಫಾರ್ಮೇಷನ್ ಆಗಿರುತ್ತೆ, ಆ ಥರದ ಸೆಂಟೆನ್ಸ್ಗಳನ್ನು ನಾವು ಬೇರೆ ಸಿಚುವೇಷನ್ಗಳಲ್ಲಿ ಹೇಗೆ ಮಾಡಬಹುದು, ಆ ಥರ ಎಕ್ಸಾಂಪಲ್ಗಳನ್ನು ಕೊಡ್ತಾ ನಾನು ಅದನ್ನು ಅನಲೈಸ್ ಮಾಡ್ತಾ ಹೋಗ್ತೀನಿ. ಆವಾಗ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಈಸಿ ಆಗ್ತಾ ಹೋಗುತ್ತೆ. ಮತ್ತು ನೀವು ಬೇರೆ ಸ್ಟೋರಿಯನ್ನು ಓದಿದಾಗ ಬರೀ ಸ್ಟೋರಿನಲ್ಲಿರೋ ಅಷ್ಟೇ ಸೆಂಟೆನ್ಸ್ ಅಲ್ಲ, ಅದೇ ಥರದ ಸೆಂಟೆನ್ಸ್ಗಳನ್ನ ನಿಮ್ಮ ರಿಯಲ್ ಲೈಫಲ್ಲಿ ನೀವು ಸೆಂಟೆನ್ಸ್ ಮಾಡಿ ನೀವು ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ. ಬನ್ನಿ ಈಗ ಸ್ಟೋರಿನ ಓದೋಣ. ಮೊದಲಿಗೆ ಸ್ಟೋರಿ ಹೀಗೆ ಶುರುವಾಗುತ್ತೆ. ಮೂರ್ಖ ಕಿ ಮಿತ್ರತಾ. ಸ್ಟೋರಿಯ ಹೆಸರು ಮೂರ್ಖನ ಸ್ನೇಹ ಅಂತ, ಅಂದರೆ ಮೂರ್ಖ ವ್ಯಕ್ತಿಯ ಸ್ನೇಹ ಮಾಡೋದ್ರಿಂದ ಏನಾಗುತ್ತೆ ಅಂತ. ಕಿಸಿ ರಾಜಾ ಕೆ ಸಾಥ್ ಏಕ್ ಬಂದರ್ ರೆಹತಾ ಥಾ. ವಹ ರಾಜಾ ಕಾ ಪರಂ ಭಕ್ತ ಥಾ. वह राजभवन में सभी लोगों का प्रिय और विश्वास पात्र था. राजा के अंतःपुर में भी उसकी बेरोक टोक पैठ थी. एक दिन राजा सोया हुआ था. बंदर पास ही बैठा पंखा झल रहा था. तभी एक मक्खी आकर राजा की नाक पर बैठ गई. बंदर ने मक्खी को पंखे से उड़ा दिया, लेकिन मक्खी फिर राजा की नाक पर आ बैठी. बंदर मक्खी को बार बार उड़ाता रहा और मक्खी फिर आकर राजा के शरीर पर बैठ जाती. बंदर को बड़ा गुस्सा आया और उस मूर्ख चंचल बंदर ने पास ही पड़ी राजा की तेज तलवार उठा ली. मक्खी सहसा आकर राजा के वक्ष पर बैठ गई. बंदर ने अब आओ देखा ना ताव तलवार चला दी. मक्खी तो उड़ गई, लेकिन तलवार की धार से राजा के 2 टुकड़े हो गए. इसीलिए कहा गया है कि हमें कभी भी बंदर जैसा चंचल वृत्ति वाला मूर्ख अनुचर नहीं रखना चाहिए. ಸ್ನೇಹಿತರೆ, ಈಗ ಹಿಂದಿನಲ್ಲಿ ಸ್ಟೋರಿನ ಕೇಳಿದ್ರಲ್ವ, ಆಪ್ನೆ ಕಹಾನಿ ಸುನಿ. ಈಗ ನೋಡೋಣ ಈ ಸ್ಟೋರಿನಲ್ಲಿ ಏನು ಹೇಳಿದ್ದಾರೆ ಅಂಥೇಳಿ. ಮೂರ್ಖ ಕಿ ಮಿತ್ರತಾ ಅಂದರೆ ಮೂರ್ಖನ ಸ್ನೇಹ. ಕಿಸಿ ರಾಜ ಕೆ ಸಾಥ್. ಕಿಸಿ ಅಂದರೆ ಸಂಬಡಿ, ಅಂದರೆ ಯಾವುದೋ ಒಬ್ಬ ರಾಜನ ಜೊತೆಯಲ್ಲಿ. ಕೆ ಸಾಥ್ ಅಂತ ಯಾವಾಗ ಯೂಸ್ ಮಾಡಬೇಕು, ಜೊತೆಯಲ್ಲಿ ಅಂತ ಹೇಳ್ತೀವಲ್ಲ, ಆವಾಗ ಕೆ ಸಾಥ್. ಏಕ್ ಬಂದರ್ ರೆಹತಾ ಥಾ. ಕೌನ್ ರೆಹತಾ ಥಾ? ಏಕ್ ಬಂದರ್ ರೆಹತಾ ಥಾ ಅಂದರೆ ಒಂದು ಮಂಗ ವಾಸವಾಗಿತ್ತು. ವಹ ರಾಜ ಕಾ ಪರಂ ಭಕ್ತ ಥಾ. ಆ ಮಂಕಿ ಹೇಗಿತ್ತು? ವಹ ಬಂದರ್ ಕೈಸಾ ಥಾ? ರಾಜ ಕಾ ಪರಂ ಭಕ್ತ ಥಾ. ರಾಜನ ಕಂಡ್ರೆ ಅಷ್ಟೊಂದು ಭಕ್ತಿ ಪ್ರೀತಿ ಇತ್ತು ಕೋತಿಗೆ. ವಹ ರಾಜಭವನ್ ಮೇ ಸಭೀ ಲೋಗೋಂ ಕಾ ಪ್ರಿಯ ಔರ್ ವಿಶ್ವಾಸ ಪಾತ್ರ ಥಾ. ಆ ರಾಜಭವನ್ ಅಂದರೆ ಆ ಅರಮನೆಯಲ್ಲಿ ಎಲ್ಲರಿಗೂ ಅದು ಪ್ರಿಯವಾಗಿತ್ತು. ಸಭೀ ಲೋಗ್ ಅಂದರೆ ಎಲ್ಲ ಜನರಿಗೆ ಪ್ರಿಯವಾಗಿತ್ತು ಮತ್ತು ವಿಶ್ವಾಸ ಪಾತ್ರ ಅಂದರೆ ವಿಶ್ವಾಸವನ್ನು ಗಳಿಸಿತ್ತು. ರಾಜ ಕೆ ಅಂತಃಪುರ ಮೇ ಭಿ ಉಸ್ಕಿ ಬೇರೋಕ್ ಟೋಕ್ ಪೈಠ್ ಥಿ. ರಾಜನ ಅಂತಃಪುರದಲ್ಲಿಯೂ ಅವನಿಗೆ ಯಾವುದೇ ಅಡೆತಡೆ ಇಲ್ಲದೆ ಪ್ರವೇಶ ಆಯಿತು. ಏಕ್ ದಿನ್ ರಾಜ ಸೋಯಾ ಹುವಾ ಥಾ. ನೋಡಿ, ಏಕ್ ದಿನ್ ಒಂದು ದಿನ, ರಾಜ ಸೋಯಾ ಹುವಾ ಥಾ ಮಲಗಿದ್ದ ಅಂತ ಹೇಳಬೇಕಾದ್ರೆ ಸೋಯಾ ಹುವಾ ಥಾ ಅಂತ ನಾವು ಹೇಳಬೇಕಾಗುತ್ತೆ. बंदर पास ही बैठा पंखा झल रहा था. ಬಂದರ್ ಪಾಸ್ ಹಿ ಬೈಠಾ ಅಂದರೆ ಪಕ್ಕದಲ್ಲಿಯೇ ಕುಳಿತುಕೊಂಡು ಗಾಳಿ ಹಾಕ್ತಾಯಿತ್ತು. ಅಂದರೆ ಫ್ಯಾನ್, ಇದರಲ್ಲಿ ಕೈಯಲ್ಲಿ ಏನು ಬೀಸಣಿಗೆ ಇರುತ್ತಲ್ಲ ಅದರಲ್ಲಿ ಗಾಳಿ ಹಾಕ್ತಾಯಿತ್ತು. ತಭಿ ಆಗಲೇ ಏಕ್ ಮಕ್ಕಿ ಆಕರ್ ರಾಜಾ ಕಿ ನಾಕ್ ಪರ್ ಬೈಠ್ ಗೈ. ಮಕ್ಕಿ ಅಂದರೆ ನೊಣ. ಒಂದು ನೊಣ ಅದೇ ಸಮಯಕ್ಕೆ ಬಂದು ರಾಜಾ ಕಿ ನಾಕ್, ರಾಜನ ಮೂಗು, ನಾಕ್ ಅಂದರೆ ಮೂಗು, ರಾಜಾ ಕಿ ಇದು ಸ್ತ್ರೀಲಿಂಗ್, ಅದಕ್ಕೇ ರಾಜಾ ಕಿ ನಾಕ್ ಪರ್ ಬೈಠ್ ಗೈ. ಮಕ್ಕಿ ಬಿ ಸ್ತ್ರೀಲಿಂಗ್, ಹಾಗಾಗಿ ರಾಜಾ ಕಿ ನಾಕ್ ಪರ್ ಮಕ್ಕಿ ಬೈಠ್ ಗೈ, ಕೂತ್ಕೊಂಡ್ಬಿಡ್ತು. बंदर ने मक्खी को पंखे से उड़ा दिया. बंदर ने क्या किया? मक्खी को ಅಂದರೆ ಆ ನೊಣವನ್ನು,
ಬಂದರ್ನೆ ಆ ಕೋತಿ ನೊಣವನ್ನು ಪಂಖೇಸೆ ಕೈಯಲ್ಲಿತ್ತಲ್ಲ ಬೀಸಣಿಗೆ ಉಡಾ ದಿಯ ಅದನ್ನು ಓಡಿಸ್ತು. ಇಲ್ಲಿ ಉಡನ ಅಂದರೆ ಹಾರೋದು, ಹಾರಿಸ್ತು ಅಂದರೆ ಅಲ್ಲಿಂದ ಅದು ಹಾರೋ ಥರ ಮಾಡ್ತು. ಲೇಕಿನ್ ಮಕ್ಕಿ ಫಿರ್ ರಾಜ ಕಿ ನಾಕ್ ಪರ್ ಆ ಬೈಠಿ. ಆದರೆ ಲೇಕಿನ್ ಅಂದರೆ ಆದರೆ, ಮಕ್ಕಿ ಫಿರ್ ರಾಜ ಕಿ ನಾಕ್ ಪರ್, ಫಿರ್ ಅಂದರೆ ಮತ್ತೆ, ರಾಜ ಕಿ ನಾಕ್ ಪರ್ ಆ ಬೈಠಿ ಅಂದರೆ ಬಂದು ಕುಳಿತುಕೊಳ್ತು. ಬಂದರ್ ಮಕ್ಕಿ ಕೋ ಬಾರ್ ಬಾರ್ ಉಡಾತಾ ರಹ. ಬಂದರ್ ಕ್ಯಾ ಕರ್ತಾ ರಹ, ಮಕ್ಕಿ ಕೋ ಅಂದ್ರೆ ಆ ನೊಣವನ್ನು ಏನು ಮಾಡ್ತಾ ಇತ್ತು, ಬಾರ್ ಬಾರ್ ಉಡಾತಾ ರಹ, ಮತ್ತೆ ಮತ್ತೆ ಓಡಿಸ್ತಾ ಇತ್ತು. ಅವ್ರ ಮಕ್ಕಿ ಫಿರ್ ಆಕರ್ ರಾಜ ಕೆ ಶರೀರ್ ಪರ್ ಬೈಠ್ ಜಾತಿ. ಆದರೆ ಆ ಕೋತಿ ಏನು ಮಾಡ್ತಿತ್ತು, ಮತ್ತೆ ಬಂದು ರಾಜ ಕಿ ಶರೀರ್ ಪರ್ ಬೈಠ್ ಜಾತಿ, ರಾಜನ ಶರೀರದ ಮೇಲೆ ಕೂತ್ಕೊಳ್ತಾ ಇತ್ತು. ಬೈಠ್ ಜಾತಿ ಇದರಲ್ಲಿ ಏನು ಗೊತ್ತಾಗ್ತಾ ಇದೆ, ಮಕ್ಕಿ ಅನ್ನೋದು ಸ್ತ್ರೀಲಿಂಗ್ ವರ್ಡ್ ಇದೆ, ನೆನ್ಪಿಟ್ಕೊಳ್ಳಿ. ಅದಕ್ಕಾಗಿ ಬೈಠ್ ಜಾತಿ, ಬೈಠಿ ಅಂತ ಎಲ್ಲ ಯೂಸ್ ಮಾಡಿದ್ದಾರೆ. ಲೇಕಿನ್ ಅಂದರೆ ಮೀನಿಂಗ್ ತಿಳ್ಕೊಳ್ಳಿ, ಆದರೆ, ಲೇಕಿನ್ ಆದರೆ. ಬಂದರ್ಕೋ ಬಡಾ ಗುಸ್ಸಾಯ, ಬಂದರ್ಕೋ ಅಂದರೆ ಕೋತಿಗೆ, ಬಡಾ ಗುಸ್ಸಾಯ ಅಂದರೆ ತುಂಬ ಕೋಪ ಬಂದಿತು, ಆಯಾ ಬಂದಿತು. ಅವರು ಉಸ್ ಮೂರ್ಖ ಚಂಚಲ್ ಬಂದರ್ನೆ, ಆಗ ಮೂರ್ಖ ಚಂಚಲ್ ಬಂದರ್ನೆ ಪಾಸ್ ಹಿ ಪಡಿ ಅಲ್ಲೇ ಹತ್ತಿರದಲ್ಲಿ ಬಿದ್ದಿದ್ದ ರಾಜ ಕಿ ತೇಜ್ ತಲ್ವಾರ್ ಉಠಾಲಿ. ರಾಜ ಕಿ ಅಂದರೆ ರಾಜನ, ತೇಜ್ ತಲ್ವಾರ್ ಉಠಾಲಿ. ತೇಜ್ ತಲ್ವಾರ್ ಅಂದ್ರೇನು, ಶಾರ್ಪ್ ಆಗಿರೋ ಹರಿತವಾದ ಖಡ್ಗವನ್ನು ಉಠಾಲಿ ಎತ್ಕೊಳ್ತು. ಮಕ್ಕಿ ಸಹಸ ಆಕರ್ ರಾಜ ಕೆ ವಕ್ಷ ಪರ್ ಬೈಠ್ ಗಯಿ. ಮಕ್ಕಿ ಸಹಸ ಅಂದರೆ ಇದ್ದಕ್ಕಿದ್ದಂತೆ, ಆಕರ್ ಅಂದರೆ ಬಂದುಬಿಟ್ಟು, ರಾಜ ಕೆ ವಕ್ಷ ಪರ್ ರಾಜನ ಎದೆಯ ಮೇಲೆ ಬೈಠ್ ಗಯಿ ಕುಳಿತುಕೊಳ್ತು. ಬಂದರ್ನೆ ಆವ್ ದೇಖಾ ನಾ ತಾವ್ ಅಂದರೆ ಆವ್ ದೇಖಾ ನಾ ತಾವ್ ಅಂದರೆ ಹಿಂದೆ ಮುಂದೆ ನೋಡಲೇ ಇಲ್ಲ, ಅಂದರೆ ಏನನ್ನೂ ಯೋಚನೆ ಮಾಡಲಿಲ್ಲ. ನಾ ತಾವ್ ತಲ್ವಾರ್ ಚಲಾದಿ. ತಲ್ವಾರ್ ಚಲಾನ ಅಂದ್ರೇನು ಹೇಳಿ, ಅಂದರೆ ಖಡ್ಗದಲ್ಲಿ ಅದು ಆಕ್ರಮಣ ಮಾಡಿಬಿಡ್ತು. ಏನನ್ನು ಹೊಡೆಯೋದಕ್ಕೆ, ವಹ ಮಕ್ಕಿ ಕೋ ಮಾರ್ನಾ ಚಾಹತಾ ತಾ ಇಸ್ಲಿಯೇ ಉಸ್ನೆ ತಲ್ವಾರ್ ಚಲಾದಿ. ಇಲ್ಲಿ ತಲ್ವಾರ್ ವರ್ಡು ಸ್ತ್ರೀಲಿಂಗ ಆಗುತ್ತೆ, ಅದಕ್ಕಾಗಿ ದಿ ಅಂತ ಎಂಡಾಗಿದೆ ಕ್ರಿಯಾ, ಇಲ್ಲಾಂದರೆ ದಿಯಾ ಅಂತ ಆಗಬೇಕಿತ್ತು. ತಲ್ವಾರ್ ಚಲಾದಿ. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು, ಸಹಸ ಅಂದರೆ ಇದ್ದಕ್ಕಿದ್ದಂತೆ, ಸಹಸ ಇದ್ದಕ್ಕಿದ್ದಂತೆ, ತಲ್ವಾರ್ ಅಂದರೆ ಖಡ್ಗ, ಓಕೆ, ಗುಸ್ಸಾ ಅಂದರೆ ಕೋಪ. ಈಗ ನಿಮಗೆ ಗೊತ್ತಾಗಿದೆ ಸ್ಟೋರಿ ಏನಾಯಿತು, ಯಾವ ಥರ ಎಂಡಾಯಿತು ಅಂಥೇಳಿ. ಹಾಗೆ ದೇಖೆಂಗೆ. ಮಕ್ಕಿ ತೋ ಉಡ್ಗೈ, ಮಕ್ಕಿ ಅಂದರೆ ನೊಣವಂತೂ ಹಾರಿ ಹೋಯಿತು. ಲೇಕಿನ್ ತಲ್ವಾರ್ ಕಿ ಧಾರ್ ಸೆ, ಆ ಖಡ್ಗದ ಆ ಧಾರ್ ಅಂದರೆ ಆ ಅಟ್ಯಾಕಿಂದಾಗ ಏನಾಯಿತು, ರಾಜಾಕ್ಕೆ ದೋ ಟುಕಡೆ ಹೋಗಯೇ, ರಾಜ ಎರಡು ಭಾಗವಾಗಿಬಿಟ್ಟ ಅಂದರೆ ಅವನನ್ನು ಕತ್ತರಿಸ್ಬಿಡ್ತು ಕತ್ತಿ. ಇಸಿಲಿಯೇ ಕಹಾ ಗಯಾ ಹೇ, ಇಸಿಲಿಯೇ ಅಂದರೆ ಅದಕ್ಕಾಗಿ ಹೇಳಲಾಗಿದೆ, ಕಹಾ ಗಯಾ ಹೇ ಕಿ ಏನೆಂದರೆ, ಕಿ ಅಂತ ಬಂದಾಗ ಏನೆಂದರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಮೆ ನಾವು, ಕಭಿ ಭೀ ಯಾವತ್ತಿಗೂ ಎಂದೆಂದಿಗೂ, ಬಂದರ್ ಜೈಸಾ ಬಂದರ್ ರೀತಿಯ ಅಂದರೆ ಆ ಮಂಗನ ರೀತಿಯ, ಚಂಚಲ್ ವೃತ್ತಿವಾಲ ಮೂರ್ಖ, ಚಂಚಲ್ ವೃತ್ತಿ ಅಂದರೆ ಚಂಚಲ ಸ್ವಭಾವದ ಮೂರ್ಖ ಅನುಚರನನ್ನು, ಮೂರ್ಖ ಸೇವಕನನ್ನು, ನಹಿ ರಖನಾ ಚಾಹಿಯೇ ಅಂತಹ ಮೂರ್ಖ ಸ್ನೇಹಿತನನ್ನು ಎಂದಿಗೂ ನಾವು ಇಟ್ಕೋಬಾರ್ದು. ಅನುಚರ ಅಂದರೆ ಸೇವಕ.